ಅರ್ಧ ಮುಕ್ಕಾಲು ಗಂಟೆ ಪಿಕ್ಚರ್ ನೋಡಿದ್ದೀವಿ. ನಾವು ಎದ್ದೋಗೋಕ್ಕೆ ನಮಗೆ ಇದು ಮನಸ್ಸು ಬರ್ತಾಯಿಲ್ಲ. ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಬೋರ್ ಆಗೋಲ್ಲ ಪಿಕ್ಚರಲ್ಲಿ. ಅಂದರೆ ಇನ್ನು ಮುಂದೆ ಹೆಂಗಿರ್ಬೋದು ಅಂತ ನಮಗೆ ಒಂಥರ ಕುತೂಹಲ ಕಾಣ್ತಾ ಇದೆ. ಆ ಕಾರಣಕ್ಕೆ ನಾನು ಪುಟ್ಟಣ್ಣ ಅವರು ಬೇರೆ ಕಾರ್ಯಕ್ರಮ ಇದ್ದಿದ್ದ ಹಿನ್ನೆಲೆಯಲ್ಲಿ ನಾವೆಲ್ಲ ಹೋಗ್ಬೇಕಾದ ಕಾರಣಕ್ಕೆ ಹೋಗ್ತಾ ಇದ್ವಿ. ತಿರ್ಗಾ ಈ ಪಿಕ್ಚರ್ ನೋಡಬೇಕಂತ ತೀರ್ಮಾನ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಅವು ಅಜಯ್ ಆ್ಯಕ್ಟ್ ಮಾಡಿದಾನಲ್ಲ, ಅದು ನಾವು ಯಾರೂ ಹೇಳ್ದಂಗಿಲ್ಲ ಇದು ಮೊದಲನೇ ಸಿನಿಮಾ ಅಂತ. ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ರಿಯಾಕ್ಷನ್ ಭಾಳ ಚೆನ್ನಾಗಿದೆ. ಪಿಕ್ಚರ್ ಮುಂದೆ ಇನ್ನೂ ಚೆನ್ನಾಗಿರ್ಬೋದು. ಅದು ಸ್ಟೋರಿ ಹೇಳೋಕ್ಕೆ ಹೋದ. ನಾನು ಹೇಳ್ಬೇಡಪ್ಪ, ನಾವು ಸಿನಿಮಾ ಬಂದು ನೋಡ್ತೀವಿ ನಾವು ಪುಟ್ಟಣ ಅಂತ ಹೇಳಿದ್ದೀವಿ. ಈ ಸಿನಿಮಾನ ಅಜಯ್ ಒಳ್ಳೇದಾಗಲಿ, ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀವಿ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾನೆ, ಚೆನ್ನಾಗಿ. ಪುರುಷೋತ್ತಮನ ಪ್ರಸಂಗ ಈ ಒಂದು ಚಲನಚಿತ್ರವನ್ನು ನಮ್ಮ ರವಿಕುಮಾರ್ ಅವರು ಅವ್ರ ಮಗ ಪೃಥ್ವಿಯನ್ನು ಹಾಕೊಂಡು ತೆಗೆದಿದ್ದಾರೆ. ಇವತ್ತು ನಾನು ನಮ್ಮ ಜಮೀರ್ ಅಣ್ಣವರು ನಾವಿಬ್ಬರೂ ಕೂಡ ರವಿಯವರು ಇನ್ವೈಟ್ ಮಾಡಿದರು, ಬಂದಿದ್ದೀವಿ. ಬಟ್ ತುಂಬ ಚೆನ್ನಾಗಿದೆ. ಆಮೇಲೆ ಪೃಥ್ವಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ನಾನು ಇಷ್ಟು ಚೆನ್ನಾಗಿ ಮಾಡ್ತೇನೆ ನನಗೆ ಅಂದ್ಕೊಂಡಿರಲಿಲ್ಲ ನಾನು. ಆದರೆ 16 ಪಿಕ್ಚರ್ ಮಾಡಿರೋ ರೀತಿಯಲ್ಲಿ ಇದ್ರ ಒಳ್ಳೆ ನಟನೆ ಮಾಡಿದ್ದಾರೆ. ಪಿಕ್ಚರು ಕೂಡ ಚೆನ್ನಾಗಿದೆ. ನಾವಿಬ್ಬರು ಕೂಡ ನೋಡಬೇಕು ಅಂತ ಅಂದ್ಕೊಂಡ್ರು ಕೂಡ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಒಪ್ಕೊಂಡ್ಬಿಟ್ಟಿದ್ವಿ ನಾವು. ಹಾಗಾಗಿ ಅನಿವಾರ್ಯ ಹೋಗ್ಬೇಕು. ಆದರೆ ನಾನು ನಮ್ಮ ಜಮೀರಣ್ಣವರು ಇನ್ನೂ ಬೇರೆ ಬೇರೆಯವರು ಎಲ್ಲರೂ ಸೇರಿ ಮತ್ತೊಮ್ಮೆ ಇಲ್ಲಿ ಬಂದು ಈ ಚಲನಚಿತ್ರವನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪೃಥ್ವಿಯವರು ಅತ್ಯಂತ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಚಲನಚಿತ್ರ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ನಮ್ಮ ಜಮೀರಣ್ಣವರಿಬ್ಬರು ಕೂಡ ಪೂರ್ತಿ ನೋಡಬೇಕಾಗಿತ್ತು. ನಮ್ಮ ಜಮೀರಣ್ಣ ಅಂತೂ ಪೂರ್ತಿ ನೋಡೋಣ ಅನ್ನೋ ಮೈಂಡ್ ಅವ್ರಿಗೂ ಕೂಡ, ನನಗೂ ಅದೇ ಥರ ಮೈಂಡ್. ಆದರೆ ಅನಿವಾರ್ಯ ಕಾರಣಗಳಿಂದ ನಾವು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ಪೂರ್ತಿಯಾಗಿ. ಸುಮಾರು ಒಂದು 45 ನಿಮಿಷ ನೋಡಿದ್ದೀವಿ. ಮತ್ತೊಮ್ಮೆ ಈ ವಾರದಲ್ಲಿ ಇದನ್ನ ನೋಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಒಂದು ಚಲನಚಿತ್ರ ಯಶಸ್ವಿ ಆಗಲಿ. ಪುರುಷೋತ್ತಮನ ಪ್ರಸಂಗದ ಮುಖಾಂತರ ಹೊಸ ಪ್ರತಿಭೆ ಪೃಥ್ವಿಯವರಿಗೆ ಒಳ್ಳೆಯ ಅವಕಾಶ ಮತ್ತು ಒಳ್ಳೆಯ ಹೆಸರು ಲಭಿಸಲಿ. ನಮ್ಮ ರವಿಕುಮಾರ್ ಅವರ ಬ್ಯಾನರ್ ಇನ್ನೂ ಭಾಳಷ್ಟು ಚಲನಚಿತ್ರ ಹೊರಬರಲಿ ಅಂತೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು.